ಈಗ ನೀವು ಕಲ್ತ್ಕೊಂಡ್ರಿ. ಈಗ ಗಣಿತ ನಮ್ಮ ಬದುಕಿನ ಭಾಗ ಅಂತ ಗೊತ್ತಾಯ್ತು. ಅದೇ ರೀತಿ ವಿಜ್ಞಾನನೂ ಸಹ ನಮ್ಮ ಬದುಕಿನ ಭಾಗ ಅಂತ ನೀವು ತುಂಬಾ ಕ್ಯೂರಿಯಾಸಿಟಿಯಿಂದ ಉತ್ತರ ಕೊಡ್ಬೇಕು. ಏಕೆ ಲಕ್ಷ್ಮಿ ಈಗ ಪ್ರಯೋಗ ಮಾಡ್ತಾ ಇದ್ದಾಳೆ. ಅದಕ್ಕೆ ಕಾರಣ ನಾನು ಕೊಡ್ತೀನಿ. ಅವಳು ಪ್ರಯೋಗವನ್ನ ಮಾಡ್ತಾ ಇದ್ದಾಳೆ. ನೀರು ಹಾಕಿದ್ದಾಳೆ. ಈಗ ಎಲ್ಲರೂ ಗಮನ ಇಟ್ಟು ನೋಡಿ. ನೀರು ಹಾಕಿದ್ದಾಳೆ. ಇದು 10ನೇ ಕ್ಲಾಸಿನ ಪಾಠ. ಗಮನ ಇಟ್ಟು ನೋಡಿ. ನೀರು ಹಾಕಿದಾಳೆ. ಮಕ್ಕಳ ಎಲ್ಲರೂ ಕೂತ್ಕೊಳ್ಳಿ. ಮಕ್ಕಳ ಕೂತ್ಕೊಳ್ಳಿ. ಬನ್ರಿ ಎಲ್ಲ ಈ ಕಡೆ. ಎಲ್ಲ ಈ ಕಡೆ ಬನ್ರಿ. ಕೂತ್ಕೊಳ್ಳಿ. ಎಲ್ಲರೂ ಸಾವಧಾನ ಕೂತ್ಕೊಳ್ಳಿ. ಓಕೆ ಕಡೆಗೆ ಅದು ಯಾಕೆ ನಿಂತಿರೋದಲ್ಲಿ ಈ ಕಡೆ ಗರ್ಲ್ಸ್ ಏನಕ್ಕೆ ಎದ್ದಿದ್ದೀರಾ? ಮಕ್ಕಳ ಎಲ್ಲರೂ ಕೂತ್ಕೊಳ್ಳಿ. ಪ್ರತಿಯೊಬ್ಬರು ಕೂತ್ಕೋಬೇಕು. ಇಲ್ಲಿ ನಿಂತ್ಕೊಂಡಿರೋರು ಯಾರು? ಭರತ್, ಯಾಕೆ ನಿಂತಿದ್ದಾರೆ ಇವರು? ಕೂರ್ಸೋ, ಬೇಗ ಕೂರ್ಸೋ. ಮಕ್ಕಳ ಸಾವಧಾನವಾಗಿ ಎಲ್ಲರೂ ನೋಡಿ. ಈಗ ಕ್ಲಾಸ್ ಅಲ್ಲಿ ಅವಳು ನೀರನ್ನು ತೆಗೆದುಕೊಂಡಿದ್ದಾಳೆ. ಮುಂದೆ ಏನ್ ಮಾಡ್ತಾಳೆ ಅನ್ನೋದನ್ನ ಗಮನ ಇಟ್ಟು ನೋಡಿ. ಇಲ್ಲಿ ನೋಡಿ, ಗ್ಲಾಸ್ ಒಳಗಡೆ ನೀರು ತೆಗೆದುಕೊಂಡಿದ್ದಾಳೆ. ಈಗ ನಿಂಬೆಹಣ್ಣನ್ನು ಹಾಕ್ತಾ ಇದ್ದಾಳೆ. ಅದು ಮುಳುಗ್ತಾ ಇದೆ. ಈಗ ನೆಕ್ಸ್ಟ್ ಅವಳು ತೇಲಕ್ ಮಾಡ್ತಾಳೆ. ಏನ್ ಮಾಡ್ತಿದ್ದಾಳೆ ಅಂತ ನೋಡಿ. ನೆಕ್ಸ್ಟ್ ಇದಕ್ಕೆ ಆ ನೀರಿಗೆ ಉಪ್ಪನ್ನ ಹಾಕ್ತಾ ಇದ್ದಾಳೆ. ನೀರಿಗೆ ಅದ್ರ ಮೇಲೆ ಬೇಯ್ತಾ ಇದೆ. ಯಾರಾದ್ರೂ ಕಾರಣ ಕೊಡ್ತೀರಾ? ಒಬ್ಬರು ಎತ್ತಿ ಬೇಗ. ಯಾರಾದ್ರೂ ಕಾರಣ ಕೊಡ್ತೀರಾ? ಯಾಕೆ ಅಂತ ಕಾರಣ ಹೇಳು ಬೇಗ. ಇಲ್ಲಿ ಸಾಂದ್ರತೆಯಲ್ಲಿ ವ್ಯತ್ಯಾಸ ಆಯ್ತು. ಯಾವಾಗ ನೀರಿಗೆ ಉಪ್ಪನ್ನು ಹಾಕ್ತಾರೆ ಅದರ ಡೆನ್ಸಿಟಿ ಜಾಸ್ತಿ ಆಯ್ತು. ಹಾಗಾಗಿ ಅದು ಉಪ್ಪು ನೀರಿನ ಮೇಲೆ ಅದು ಮತ್ತು ನೀರಿನ ಸಾಂದ್ರತೆ ಕಡಿಮೆ ಇತ್ತು. ಹಾಗಾಗಿ ಅದು ಮುಳುಗ್ತು. ಯಾವಾಗ ಉಪ್ಪು ಹಾಕಿದ್ರು ನೀರಿನ ಸಾಂದ್ರತೆ ಜಾಸ್ತಿ ಆಯ್ತು, ಇದರ ಸಾಂದ್ರತೆ ಕಡಿಮೆ ಆಯ್ತು. ಹಾಗಾಗಿ ಅದು ತೇಲ್ತಾ ಇದೆ. ನೆಕ್ಸ್ಟ್ ಅದೇ ಇದರಲ್ಲಿ ಮುಂದಿನ ಪ್ರಯೋಗವನ್ನ ಮುಂದುವರಿಸ್ತಾಳೆ. ಗಮನ ಇಟ್ಟು ನೋಡಿ. ಈಗ ಅದೇ ನೀರಿಗೆ ಉಪ್ಪು ಹಾಕಿದಾಳೆ, ನೀರು ಹಾಕಿದ್ದಾಳೆ. ಈಗ ಅರಿಶಿಣವನ್ನ ಹಾಕ್ತಿದ್ದಾಳೆ. ಕರ್ಬರಿ ಬೇರೆ ಬೇರೆ ಇನ್ನೊಂದು ಇದರಲ್ಲಿ ನೀರನ್ನ ತೆಗೆದುಕೊಂಡಿದ್ದಾಳೆ. ನೋಡ್ದಲ್ಲಿ ಅದಕ್ಕೆ ಅರಿಶಿನ ಪುಡಿಯನ್ನ ಸೇರಿಸ್ತಾ ಇದ್ದಾಳೆ. ನಿಮ್ಗೆ 10ನೇ ಕ್ಲಾಸ್ ಅಲ್ಲಿ ಗೊತ್ತಾಗಿದೆ. ಟರ್ಮರಿಕ್ ಆಸಿಡ್ ಬೇಸ್ ಇಂಡಿಕೇಟರ್. ಇದು ಆಮ್ಲ ಮತ್ತು ಪ್ರತ್ಯಾಮ್ಲದ ಸೂಚಕ ಅಂತ ಕನ್ನಡ ಮೀಡಿಯಂ ಅಲ್ಲಿ 10ನೇ ಕ್ಲಾಸ್ ಅಲ್ಲಿ ಪಾಠ ಮಾಡಿದ್ದಾರೆ. ಗಮನ ಇಟ್ಟು ನೋಡಿ ಏನಾಗುತ್ತೆ ಅಂತ. ಈಗ ನೀರು ಹಳದಿ ಬಣ್ಣಕ್ಕೆ ಬಂದಿದೆ. ಅದಕ್ಕೆ ಸೋಪಿನ ಪೌಡರ್
ಹಾಕಿದ್ದಾಳೆ, ನಿರ್ಮಾ ಪೌಡರ್ ಅನ್ನ ಹಾಕಿದ್ದಾಳೆ, ಸೋಪಿನ ಪೌಡರ್, ಬಟ್ಟೆ ಪೌಡರ್ ಅನ್ನ ಹಾಕಿದ್ದಾಳೆ, ಬಟ್ಟೆ ವಾಷಿಂಗ್ ಪೌಡರ್ ಅನ್ನ. ಆಗ ಅದು ರೆಡ್ ಕಲರ್ ಬಂದಿದೆ, ರೆಡ್ ಬ್ರೌನ್ ಕಲರ್ಗೆ ಬಂದಿದೆ. ಯಾವ್ದನ್ನ ಹಾಕಿದಾಗ ನೋಡಿ, ಈಗ ನೀರನ್ನ ತೆಗೆದುಕೊಂಡು ಅರಿಶಿನವನ್ನ ಹಾಕಿದ್ದಾಳೆ. ಅದು ಹಾಗೆ ಇತ್ತು, ನೀರಿಗೆ ಹಾಕಿದಾಗ ಅರಿಶಿನದ ಬಣ್ಣ ಹಾಗೆ ಇತ್ತು. ನಂತರ ಏನ್ ಮಾಡಿದ್ಲು, ಸೋಪಿನ ಪೌಡರ್ ಅನ್ನ ಹಾಕಿದ್ಲು. ಆಗ ಅದು ರೆಡಿಶ್ ಬ್ರೌನ್ ಅನ್ನ ಬಂತು. ಸೋಪು ಇದು ಒಂದು ಪ್ರತ್ಯಾಮ್ಲ, ಗೊತ್ತಾಯ್ತಾ? ಟರ್ಮರಿಕ್ ಆಸಿಡ್ ಬೇಸ್ ಇಂಡಿಕೇಟರ್, ಸೋಪಿನದು ಇದು ಒಂದು ಬೇಸ್. ಆ ಬೇಸ್ ಅನ್ನ ಪುನಃ ಆ ಬಣ್ಣವನ್ನ ಕಾಣ್ದಂಗ್ ಮಾಡ್ತಾಳೆ. ಪುನಃ ಏನ್ ಮಾಡ್ತಾಳೆ ಅಂತ ನೋಡಿ, ಗಮನ ಇಟ್ಟು ನೋಡಿ. ಈಗ ನಿಂಬೆ ಹಣ್ಣನ್ನ, ನಿಂಬೆ ರಸವನ್ನ ಅದರಲ್ಲಿ ಹಾಕ್ತಾ ಇದ್ದಾಳೆ. ಅದು ಅದರಲ್ಲಿ ಆಸಿಡ್ ಇದೆ, ಸಿಟ್ರಿಕ್ ಆಮ್ಲ ಇದೆ, ಅದರಲ್ಲಿ ಸಿಟ್ರಿಕ್ ಆಸಿಡ್ ಇದೆ. ಎಷ್ಟು ಬೇಸ್ ಇರುತ್ತೋ ಅಷ್ಟೇ ಪ್ರಮಾಣದಲ್ಲಿ ಸಿಟ್ರಿಕ್ ಆಮ್ಲವನ್ನು ಹಾಕ್ತಾ ಇದ್ದಾಳೆ. ಈಕ್ವಲ್ ಪ್ರಮಾಣದಲ್ಲಿ, ಸಮ ಪ್ರಮಾಣದಲ್ಲಿ ಹಾಕ್ತಾ ಇದ್ದಾಳೆ. ಬೇಸ್ ಎಷ್ಟಿದೆಯೋ ಆಮ್ಲವನ್ನು ಅಷ್ಟೇ ರೀತಿಯಲ್ಲಿ ಹಾಕ್ತಾ ಇದ್ದಾಳೆ. ಈಗ ಬಣ್ಣ ಮಾಯವಾಯ್ತು, ಮೊದಲಿನ ಬಣ್ಣವೇ ಬಂತು. ಇದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ, ಈ ಟರ್ಮರಿಕ್ ಆಸಿಡ್ ಬೇಸ್ ಇಂಡಿಕೇಟರ್ ಅದು ಒಂದು ಈ ಒಂದು ಬಣ್ಣವನ್ನ ಹಳದಿ ಬಣ್ಣದಲ್ಲಿ ಹಾಗೆ ಇರುತ್ತೆ ಆಸಿಡ್. ಇದರಲ್ಲಿ ಅದು ಬೇಸನ್ನ ಹಾಕಿದಾಗ ಬಣ್ಣ ಚೇಂಜ್ ಆಗುತ್ತೆ. ಪುನಃ ಅದು ಆಸಿಡ್ ಆದಾಗ ನ್ಯೂಟ್ರಲೈಸ್ ಆಗುತ್ತೆ, ತಟಸ್ಥೀಕರಣ ಆಗುತ್ತೆ. ತಟಸ್ಥೀಕರಣ ಆಗೋದ್ರಿಂದ ಮೊದಲಿನ, ನೀವು ಸಾಮಾನ್ಯವಾಗಿ ದಿನನಿತ್ಯದಲ್ಲಿ ನೋಡಿರ್ತೀರಾ, ಊಟ ಮಾಡಿರ್ತೀರಾ, ಶನಿವಾರ ದಿವಸ ವೈಟ್ ಬಟ್ಟೆ ಮೇಲೆ ಇಸ್ಕಾಲಿ ಬಂದಿರುವಂತ ಊಟವನ್ನ ಯೆಲ್ಲೋ ಕಲರ್ ಏನೋ ಬಿದ್ದಿರುತ್ತೆ. ಸಡನ್ ಹೋಗಿ ನೆಕ್ಸ್ಟ್ ವೀಕಿಗೆ ಬೇಕಲ್ಲ ಬಿಳಿ ಬಟ್ಟೆ ಅಂತ ಅಂದ್ಬಿಟ್ಟು ಬಟ್ಟೆಯನ್ನ ವಾಶ್ ಮಾಡ್ತೀರಾ. ಸೋಪ್ ಹಾಕಿದ ತಕ್ಷಣ ಫಸ್ಟ್ ರೆಡ್ ಕಲರ್ ಆಗುತ್ತೆ. ಸುಮಾರು ಅಬ್ಸರ್ವ್ ಮಾಡಿರ್ಬೇಕು ನೀವೆಲ್ಲನ. ಆಮೇಲೆ ಹೆಚ್ಚು ನೀರು ಹಾಕಿ ತೊಳೆದಾಗ ಬಣ್ಣ ಹೋಗಿ ಮತ್ತೆ ಹಳದಿ ಬಣ್ಣನೇ ಬರುತ್ತೆ. ಎಲ್ಲರೂ ಅಬ್ಸರ್ವ್ ಮಾಡಿದೀರಾ ಏನಾದ್ರು? ನೆಕ್ಸ್ಟ್ ವಿಕಿತಾ, ಲಕ್ಷ್ಮಿ ವ್ಯಯಿತೆಯಿಂದ ಈ ಪ್ರಯೋಗವನ್ನು ಮಾಡಿದ್ದಾಳೆ. ಇನ್ನು ಮುಂದುವರೆದು 8ನೇ ಕ್ಲಾಸಲ್ಲೇ ಮಾಡಿದ್ದಾಳೆ. 10ನೇ ಕ್ಲಾಸಲ್ಲಿರೋ ಪಾಠಕ್ಕೆ 8ನೇ ಕ್ಲಾಸಲ್ಲೇ ಪಾಠ ಮಾಡಿ ಇದನ್ನ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ತೋರಿಸಿದ್ದಾಳೆ. ಅವಳಿಗೆ ಧನ್ಯವಾದಗಳು. ನೀವು ಯಾಕೋ ನಿಂತಿದ್ದೀರಿ? ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಮೈಸೆಲ್ಫ್ ಲಿಖಿತಾ ಪಿ ಆಫ್ ಕ್ಲಾಸ್ 10A. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಮಿನ್ನಸ್ ಫಾತಿಮಾ. ನಾನು 10ನೇ ತರಗತಿಯಲ್ಲಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ. We are standing before you. ಅಮೂಲ್ಯ ಯಾರಮ್ಮ? ನೋಡಮ್ಮ, ಅರ್ಜೆಂಟ್ ಏನೋ ಪೇರೆಂಟ್ಸ್ ಕೆಲಸ ಇತ್ತು, ಹೊರಡಮ್ಮ. ಹೋಗಪ್ಪ, ಕರ್ಕೊಂಡು ಹೋಗಪ್ಪ. We are standing before you to perform an experiment based on acid and bases. ನಾವು ನಿಮ್ಮ ಮುಂದೆ ನಿಂತಿರುವುದು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ನಿಮ್ಮನ್ನು ತಿಳಿಸುತ್ತೇವೆ. Before doing an experiment, let us learn few basic things about acid and bases. ಪ್ರಯೋಗ ಮಾಡೋಕ್ಕಿಂತ ಮೊದಲು ನಾವು ಮೂಲ ವಸ್ತುಗಳ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ತಿಳಿಸೋಣ. Acids are sour in taste. ಆಮ್ಲಗಳು ರುಚಿಯಲ್ಲಿ ಹುಳಿಯಾಗಿರುತ್ತದೆ. ಬೇಸಸ್ ಆರ್ ಬಿಟರ್ ಇನ್ ಟೇಸ್ಟ್. ಪ್ರತ್ಯಾಮ್ಲಗಳು ರುಚಿಯಲ್ಲಿ ಕಹಿಯಾಗಿರುತ್ತದೆ. ಆಸಿಡ್ಸ್ ಗಿವ್ಸ್ H+ ions. ಆಮ್ಲಗಳು H+ ion ಅನ್ನು ಹೊಂದಿರುತ್ತದೆ. ಬೇಸಸ್ ಗಿವ್ಸ್ OH- ions. ಪ್ರತ್ಯಾಮ್ಲಗಳು OH- ion ಅನ್ನು ಹೊಂದಿರುತ್ತದೆ. ಆಸಿಡ್ ಟರ್ನ್ಸ್ ಬ್ಲೂ ಲಿಟ್ಮಸ್ ಟು ರೆಡ್ ಲಿಟ್ಮಸ್. ಆಮ್ಲಗಳು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ. Bases turns red litmus to blue litmus. ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತದೆ. Every acids and bases cannot be tested by tasting, so we have, because some acid and bases are very dangerous to taste them. ಎಲ್ಲ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳನ್ನು ನಾವು ರುಚಿಯಿಂದ ಕಂಡುಹಿಡಿಯುವುದು ಸಾಧ್ಯವಿಲ್ಲ, ಏಕೆಂದರೆ ಕೆಲವು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ರುಚಿಯಿಂದ ಕಂಡುಹಿಡಿಯುವುದಕ್ಕೆ ತುಂಬಾ ಅಪಾಯಕಾರಿಯಾಗಿದೆ. ಹಾಗಾಗಿ ಪ್ರಯೋಗದ ಮೂಲಕ ವ್ಯಕ್ತಪಡಿಸುತ್ತಾರೆ. So we use indicators to find them. ಹಾಗಾಗಿ ನಾವು ಅದನ್ನು ಕಂಡುಹಿಡಿಯಲು ಸೂಚಕಗಳನ್ನು ಬಳಸುತ್ತೇವೆ.
Here we are using two indicators. One is turmeric and one is hibiscus flower. ಇಲ್ಲಿ ನಾವು ಎರಡು ನೈಸರ್ಗಿಕ ಸೂಚಕಗಳನ್ನು ಬಳಸುತ್ತೇವೆ. ಅದರಲ್ಲಿ ಒಂದು ಬಂದು ಹಳದಿ ಮತ್ತೆ ಇನ್ನೊಂದು ಬಂದು ದಾಸವಾಳದ ಹೂವು. Here I am using acid as ಇಲ್ಲಿ ನಾನು ಆಸಿಡ್ ಆಗಿ ಲೆಮನ್ ಜ್ಯೂಸ್ ಅನ್ನ ಯೂಸ್ ಮಾಡ್ತಿದ್ದೀನಿ ಮತ್ತೆ ಇಲ್ಲಿ ಬೇಸ್ ಆಗಿ ಡಿಟರ್ಜೆಂಟ್ ಸೊಲ್ಯೂಷನ್ ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ನಾನು ಆಸಿಡ್ ಗೆ ಟರ್ಮರಿಕ್ ಪೇಪರ್ ನ ಯೂಸ್ ಮಾಡ್ತಾ ಇದ್ದೀನಿ. ಬಣ್ಣ ತೋರಿಸಿ ಎಲ್ಲರಿಗೂ. ಇಲ್ಲಿ ಆಸಿಡ್ ಅಲ್ಲಿ ಏನು ಚೇಂಜ್ ಆಗ್ತಿಲ್ಲ. ನೋಡಿ ಈಗ ಆಮ್ಲವನ್ನ ತೆಗೆದುಕೊಂಡಿದ್ದಾಳೆ, ಅದರಲ್ಲಿ ಟರ್ಮರಿಕ್ ಶೀಟ್ ಅನ್ನ ಇಟ್ಟಿದ್ದಾಳೆ, ಬದಲಾವಣೆ ಆಗ್ಲಿಲ್ಲ. ಈಗ ನೆಕ್ಸ್ಟ್ ಬೇಸ್ ಅನ್ನ ತೆಗೆದುಕೊಂಡಿದ್ದಾಳೆ, ಅದರಲ್ಲಿ ಹಳದಿ ಬಣ್ಣದ ವಸ್ತುವನ್ನ ಇಡ್ತಾ ಇದ್ದಾಳೆ. ಟರ್ಮರಿಕ್ ಇರುವಂತ ಬಣ್ಣ ಬಂದಿರುವಂತಹ ಪೇಪರ್ ಅನ್ನ ಇಡ್ತಾ ಇದ್ದಾಳೆ ಬೇಸ್ ಅಲ್ಲಿ, ಪ್ರತ್ಯಾಮ್ಲದಲ್ಲಿ. ರೆಡ್ ಕಲರ್ ಬಂತು, ಹಿಂದಿನ ಪ್ರಯೋಗಕರಣ ಇಲ್ಲೇ ಮಾಡಿದ್ರು. ಹಾಗಾಗಿ ಬೇಸ್ ಅಲ್ಲಿ OH ಮೈನಸ್ ಅಯಾನ್ ಇಂದ ಈ ಕ್ರಿಯೆ ಬಂದಿರುತ್ತೆ. ಆಸಿಡ್ ಅಲ್ಲಿ H+ ಅಯಾನ್ಸ್ ಇರ್ತವೆ. ಹಾಗಾಗಿ ಟರ್ಮರಿಕ್ ಅನ್ನ ಆಸಿಡ್ ಬೇಸ್ ಇಂಡಿಕೇಟರ್ ಅಂತ ಕರೀತಾರೆ. ಈಗ ದಾಸವಾಳದ ಹೂವನ್ನ ಮಾಡ್ತಾಳೆ, ಅಂದ್ರೆ ಆಸಿಡ್ಸ್ ಏನ್ ಮಾಡಿದ್ವು, ರೆಡ್ ಲಿಟ್ಮಸ್ ಬ್ಲೂ ಲಿಟ್ಮಸ್ ಅನ್ನ ರೆಡ್ ಮಾಡಿದ್ವು. ಇದನ್ನ ಫಸ್ಟ್ ಖಾಲಿ ತೋರಿಸೋರು ಅರ್ಥ ಆಯ್ತಾ? ಇದನ್ನ ತೋರಿಸಿದ್ರೆ ಅದ್ರ ಮಾತು ಹೆಚ್ಚು, ಆಮೇಲೆ ಎತ್ತಿ ತೋರಿಸಿದ್ರು. ಹೇಳು ಹೇಳು. ಈಗ ದಾಸವಾಳದ ಹೂವಿನ ಬಗ್ಗೆ ಒಂದು ಪ್ರಯೋಗವನ್ನು ಮಾಡ್ತಾಳೆ. ಈಗ ನಾನು ದಾಸವಾಳದ ಹೂವನ್ನ ಆಸಿಡ್ ನಲ್ಲಿ ಎದುತ್ತೀನಿ. ಇದು ಪರ್ಪಲ್ ಕಲರ್ ಆಗಿ ಬದಲಾಗಿದೆ. ಅವಳು ಏನ್ ಮಾಡಿದಾಳೆ, ದಾಸವಾಳ ಹೂವನ್ನ ತಗೊಂಡು ಪೇಪರ್ಗೆ ಅದನ್ನ ಆ ಹೂವನ್ನ ರಬ್ ಮಾಡಿದಾಳೆ. ರಬ್ ಮಾಡಿ ಆ ಪೇಪರ್ ಅನ್ನ ಇಟ್ಕೊಂಡಿದ್ದಾಳೆ. ಆ ಪೇಪರ್ ಅನ್ನ ಅದರಲ್ಲಿ ಹದ್ದಿದ್ದಾಳೆ. ಅಂದ್ರೆ ಬ್ಲೂ ಇತ್ತು ಅದು ಕಲರು, ಪೇಪರ್ಗೆ ರಬ್ ಮಾಡಿದಾಗ ಬ್ಲೂ ಕಲರ್ ಇತ್ತು, ಅದನ್ನ ಆಸಿಡ್ ಅಲ್ಲಿ ಹದ್ದಿದ್ಲು. ಹಾಗಾಗಿ ಅದು ಬ್ಲೂ ಇಂದ ರೆಡ್ ಆಯ್ತು. ಅಂದ್ರೆ ಹೆಚ್ಚಿನ ಆಮ್ಲಗಳು ಇದನ್ನ ಕಲರ್ ಅನ್ನ ಬ್ಲೂ ಇಂದ ರೆಡ್ ಗೆ ಕೊಡ್ತವೆ. ಅದಕ್ಕೆ ಉಲ್ಟಾ ಪ್ರತ್ಯಾಮ್ಲಗಳು ರೆಡ್ ಇಂದ ಇದನ್ನ ಬ್ಲೂ ಇಂದ ರೆಡ್ ಕೊಡ್ತವೆ ಆಮ್ಲಗಳು, ಪ್ರತ್ಯಾಮ್ಲಗಳು ರೆಡ್ ಇಂದ ಬ್ಲೂ ಮಾಡ್ತವೆ. ಉಲ್ಟಾ ಬೇಸ್ ಅನ್ನ ಮಾಡ್ತಿದ್ದಾಳೆ ಈಗ ಪ್ರತ್ಯಾಮ್ಲ. ಕಲರ್ ಚೇಂಜ್ ಆಗಲ್ಲ ಬೇಸಲ್ಲಿ. ನೆಕ್ಸ್ಟ್ ಅಂಜಲಿ, 8th ಇಂದ ಅಂಜಲಿ. 10th ಇಂದ ಲಿಖಿತ ಮತ್ತು ಅವಳ ಸಂಗಡಿಗರು ಈ ಪ್ರಯೋಗವನ್ನ ಮಾಡಿದ್ರು. ತುಂಬಾ ಚೆನ್ನಾಗಿ ತಮ್ಮ ಪ್ರದರ್ಶನವನ್ನ ಗುಣಲಕ್ಷಣಗಳೊಂದಿಗೆ ಹೇಳಿದ್ರು. ಅವರಿಗೆ ತುಂಬಾ ಧನ್ಯವಾದಗಳು. ಈಗ ಅಂಜಲಿ 8th ಅವಳು ಈಗ ಒಂದು ಲೋಟ ಕಾಡಿದ್ದಾಳೆ. ಲೋಟದಲ್ಲಿ ಕ್ಯಾಂಡ್ಲ್ ಅನ್ನ ಇಡ್ತಾ ಇದ್ದಾಳೆ ಅವಳು. ಈಗ ಲೋಟ ಕಾಡಿದ್ದಾಳೆ, ಲೋಟದಲ್ಲಿ ಕ್ಯಾಂಡ್ಲ್ ಅನ್ನ ಅಂಟಿಸ್ತಾ ಇದ್ದಾಳೆ. ಈಗ ಆ ಉರಿತಿರುವ ಮೇಣದ ಬತ್ತಿ ಇದೆ, ಆ ಲೋಟದಲ್ಲಿ ನೀರನ್ನ ಹಾಕ್ತಾ ಇದ್ದಾಳೆ. ಮುಕ್ಕಾಲು ಭಾಗದಷ್ಟು ಆ ಬತ್ತಿಯ ಮೇಣದ ಬತ್ತಿಯ ಮುಕ್ಕಾಲು ಭಾಗದಷ್ಟು ನೀರನ್ನ ಹಾಕ್ತಾ ಇದ್ದಾಳೆ. ಅದಕ್ಕೆ ಆ ನೀರಿಗೆ ಈನೋ ಪೌಡರ್ ಅನ್ನ ಹಾಕ್ತಾ ಇದ್ದಾಳೆ. ಹೊಟ್ಟೆ ನೋವು ಬಂದ್ರೆ ಕುಡಿತೀರಲ್ಲ, ಆ ಈನೋ ಪೌಡರ್ ಅನ್ನ ಹಾಕ್ತಾ ಇದ್ದಾಳೆ. ಈಗ ಆ ಈನೋ ಪೌಡರ್ ಅನ್ನ ನೀರಿಗೆ ಹಾಕಿದ ತಕ್ಷಣ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಯ್ತು, ಇಂಗಾಲ ಡೈಆಕ್ಸೈಡ್ ಬಿಡುಗಡೆ ಆಯ್ತು. ಹಾಗಾಗಿ ಆ ಉರಿಯುತ್ತಿರುವ ಮೇಣದ ಬತ್ತಿಯನ್ನ ದಹನಕ್ಕೆ ಅನುಕೂಲ ಮಾಡಲಿಲ್ಲ. ಅದು ತನ್ನ ಇದನ್ನ ತಟಸ್ಥ ಮಾಡ್ತು, ಆಫ್ ಮಾಡಂಗೆ ಮಾಡ್ತು. ಯಾಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಈ ಅಗ್ನಿಶಾಮಕ ಯಂತ್ರಗಳಲ್ಲಿ ಇದೇ ತಂತ್ರವನ್ನು ಬಳಸ್ಬಿಟ್ಟು ಇದನ್ನ ಮಾಡ್ತಾ ಇರ್ತಾರೆ.
ಹಾಗಾಗಿ ಅದರಲ್ಲಿ ಅಡಿಗೆ ಸೋಡಾ ಇದೆ, ಇದರಲ್ಲಿ ಈನೋದಲ್ಲಿ, ಹಾಗಾಗಿ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಯಿತು. HCO3 ಅಂತ ಹೇಳ್ತೀವಿ, ಅಡಿಗೆ ಸೋಡಾ, ಸೋಡಿಯಂ ಬೈಕಾರ್ಬನೇಟ್ ಅಂತ ಹೇಳ್ತೀವಿ. ಅದು ಯಾವಾಗ ಅದು ಬೆಂಕಿಯೊಂದಿಗೆ ಇದಾಯಿತು, ಹೀಟ್ ಆಯಿತು, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಯಿತು. ಆ ಬಿಡುಗಡೆ ಆದಂಥ ಕಾರ್ಬನ್ ಡೈಆಕ್ಸೈಡು ದಹನ ಕ್ರಿಯೆಯನ್ನು ತಟಸ್ಥ ಮಾಡ್ತೀವಿ. ಗೊತ್ತಾಯ್ತಾ? ಉರಿಯೋದಕ್ಕೆ ಅನುಕೂಲ ಮಾಡೋದು ಯಾವುದು? ಆಮ್ಲಜನಕ. ಆ ಆಮ್ಲಜನಕವನ್ನ ಇದು ಏನ್ ಮಾಡ್ತು, ನಿಲ್ಲಿಸ್ಬಿಡ್ತು. ಕಾರ್ಬನ್ ಡೈಆಕ್ಸೈಡ್ ಹೆಚ್ಚು ಬಿಡುಗಡೆ ಆಯಿತು, ಉರಿಯೋದಕ್ಕೆ ಅದು ತೊಂದರೆ ಮಾಡಿ ಆಫ್ ಆಯಿತು. ಸುದೀಪ್ ಈಗ ಬಟ್ಟೆ ಹೇಗೆ ವಾಶ್ ಆಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾನೆ. ಕ್ಲೀನಿಂಗ್ ಆಕ್ಷನ್ ಆಫ್ ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್ ಅನ್ನ ತೋರಿಸ್ತಾ ಇದ್ದಾನೆ. ಗಮನ ಇಟ್ಟು ನೋಡಿ. ಬಾಟಲ್ ನೀರನ್ನ ತೆಗೆದುಕೊಂಡಿದ್ದಾನೆ. ಈಗಾಗಲೇ ಹೊರಿ ಎಣ್ಣೆಯನ್ನು ಹಾಕಿದ್ದಾನೆ. ನೀರಿನ ಮೇಲೆ ಎಣ್ಣೆ ತೇಲ್ತಾ ಇದೆ. ಆ ತೇಲುತ್ತಿರುವಂತ ಎಣ್ಣೆ ಮೇಲೆ ಅವನು ಅದನ್ನ ಚೆನ್ನಾಗಿ ಶೇಕ್ ಮಾಡಿದ್ದಾನೆ. ಆದ್ರೂ ಸಹ ಅದು ಮೇಲೆ ತೇಲ್ತಾ ಇದೆ, ಎಣ್ಣೆ ತೇಲ್ತಾ ಇದೆ ನೀರಿನ ಮೇಲೆ. ಅದಕ್ಕೆ ಅವನು ಸೋಪಿನ ಪೌಡರ್ ಯಾವ್ದನ್ನ ಡಿಟರ್ಜೆಂಟ್ ಪೌಡರ್ ಹಾಕಿದ್ದಾನೆ, ಬಟ್ಟೆ ಸೋಡವನ್ನ ಹಾಕಿದ್ದಾನೆ. ಹಾಕ್ತಾ ಇದ್ದಾನೆ, ಬಟ್ಟೆ ಸೋಡವನ್ನ ಹಾಕ್ತಾ ಇದ್ದಾನೆ. ಚೆನ್ನಾಗಿ ಅದನ್ನ ಶೇಕ್ ಮಾಡ್ತಾನೆ. ಈಗ ಎಣ್ಣೆ ಯಾರಾದ್ರೂ ಕಾಣಿಸ್ತಾ ಇದೆಯಾ ಯಾರಿಗಾದ್ರೂ? ಇಲ್ಲ. ಯಾಕೆ ಇರ್ಬೋದು ಅಂತ ಯಾರಾದ್ರೂ ಉತ್ತರ ಹೇಳ್ತೀರಾ? ಯಾಕೆ? ಇಲ್ಲಿ ಕೇಳಿಸ್ಕೊಳ್ಳಿ. ನೀರು ಒಂದು ಧ್ರುವೀಯ ಅಣು. ನೀರಿನ ಅಣು ಸೂತ್ರ H2O ಅಂತ ಎಲ್ರಿಗೂ ಗೊತ್ತಾಗಿದೆ. ಅಲ್ಲಿ H+ ಇದೆ, O- ಇದೆ. ಹಾಗಾಗಿ ಈ ಎಣ್ಣೆ ಧ್ರುವೀಯ ಅಣು ಅಲ್ಲ. ಅಲ್ಲಿ ಯಾವುದೇ ಎಣ್ಸು ಅಲ್ಲಿದ್ರಲ್ಲೇ ಕೊನೆ ಇದಿಲ್ಲ. ಈ ಸೋಪಿನ ಪುಡಿಯಲ್ಲಿ 2 ತುದಿಗಳಿದ್ದಾವೆ. ಒಂದು ನೀರಿನಲ್ಲಿ ಇದಾಗುತ್ತೆ, ಕರಗುತ್ತೆ. ಇನ್ನೊಂದು ಸೋಪಿನ ಜೊತೆಗೆ ಅಂಟಿಕೊಳ್ಳುತ್ತೆ. ಹಾಗಾಗಿ ಆ 2 ತುದಿಗಳ, ಸೋಪಿನ 2 ತುದಿಗಳು ಒಂದು ನೀರಿನ ಜೊತೆಗೆ ಅಂಟ್ಕೊಂತು, ಒಂದು ಸೋಪಿನ ಜೊತೆಗೆ ಅಂಟ್ಕೊಂತು. ಹಾಗಾಗಿ ಅವೆರಡಕ್ಕೂ ಆ ಒಂದು ಎಣ್ಣೆಗೆ ಲಿಂಕ್ ಕೊಡ್ತದು. ಹಾಗಾಗಿ ಅದು ಅದ್ರ ಜೊತೆಗೆ ಅದು ಕರಗೋದಿಕ್ಕೆ ಅನುಕೂಲ ಆಯಿತು. ಈ ರೀತಿ ಬಟ್ಟೆನಲ್ಲಿರುವಂಥ ಜಿಡ್ಡಾದ ಪದಾರ್ಥಗಳನ್ನ ನಾವು ಕ್ಲೀನ್ ಮಾಡೋದಕ್ಕೆ ಈ ಒಂದು ಸೋಪು, ಇದನ್ನ ಬೇಸ್ ಅಂತ ಹೇಳ್ತೀವಿ ನಾವು. ಈಗಾಗಲೇ ಬೇಸ್ ಅಂತ ತೋರಿಸಿದ್ವಲ್ವಾ, OH ಅಯಾನ್ಸ್ ಇರುತ್ತೆ ಅದರಲ್ಲಿ ಅಂತ. ಹಾಗಾಗಿ ಅದು ಈ ರೀತಿ ಶುದ್ಧಿ ಮಾಡ್ತು. ಬಟ್ಟೆ ಒಗೆಯೋದಕ್ಕೆ ಈ ತಂತ್ರವನ್ನ ನಾವು, ಹಾಗೆ ಕೈಯಲ್ಲಿ ಎಣ್ಣೆ ಆಗಿರುತ್ತೆ, ಹೋಗಲ್ಲ ಮೀಸ್, ನಾವು ತೊಳ್ಕೊಂಡ್ರು ಹೋಗ್ಲಿಲ್ಲ ನೀರಲ್ಲಿ ಅಂತ ಹೇಳ್ತೀರಾ. ಹಾಗೆ ಅಂಟು ಉಳಿದಿರುತ್ತೆ. ಯಾವಾಗ ಸೋಪ್ ಹಾಕಿ ತೊಳಿತೀರೋ ಅದು ಕ್ಲೀನ್ ಆಗಿಬಿಡುತ್ತೆ. ಈ ಒಂದು ಅನ್ವಯವನ್ನ ಇಲ್ಲಿ ನಾವು ಬಳಸ್ಕೋಬಹುದು. ಸುದೀಪ್ಗೆ ಧನ್ಯವಾದಗಳು. ನೆಕ್ಸ್ಟ್ ಶೋಭಾ, ಇವಳು ಸೈಂಟಿಸ್ಟ್ ವಿಜ್ಞಾನಿಯ ಬಗ್ಗೆ, ವಿಜ್ಞಾನಿ ಬಗ್ಗೆ ಮಾತಾಡ್ತಾ ಇದ್ದಾಳೆ. Good morning everyone. My name is ಆಯ್ತು. ಅಬ್ದುಲ್ ಕಲಾಂ ವಿಜ್ಞಾನಿ ಬಗ್ಗೆ ಇವಳು ಮಾತಾಡ್ತಾ ಇದ್ದಾಳೆ. ಶೋಭಾ 8A. Good afternoon everyone. My name is Shobha. I am studying in 8A stand. I am talking about APJ Abdul Kalam. APJ Abdul Kalam full name is Avior Zakir Jainuddin Abdul Kalam. ಶಕ್ತಿ ಕಡಿಮೆ ಆಯ್ತದೆ. ಇಲ್ಲ, 2 ಶಕ್ತಿ ಕಡಿಮೆ ಬರ್ತಾ ಇದೆ, ನಿನಗೆ ಗೊತ್ತಾಗಲ್ಲ. Avior Zakir Jainuddin Abdul Kalam. APJ Abdul Kalam was an Indian scientist, aerospace scientist. He was 11th President of India and ಅವಳು ನೆಕ್ಸ್ಟ್ ಇದರಲ್ಲಿ ಮುಂದುವರಿಸ್ತಾಳೆ. ಯಾಕೆ ಕೈ ಕೊಡ್ತಾ ಇದೆ ಮೈಕು? ಆಯ್ತು, ಅವಳಿಗೆ ಥ್ಯಾಂಕ್ಸ್, ತುಂಬಾ ಧನ್ಯವಾದಗಳು. ಆಯ್ತು, ಅವಳು ನೆಕ್ಸ್ಟ್ ಬರ್ತಾಳೆ. ಅವಳಿಗೆ ಎಲ್ಲ ಥ್ಯಾಂಕ್ಸ್ ಹೇಳಿ. My name is PTC. I am studying in 9th standard A section. 9th A ನಲ್ಲಿ PTC ಪ್ರಯೋಗ ಮಾಡ್ತಾ ಇದ್ದಾಳೆ. ಗಮನ ಇಟ್ಟು ನೋಡಿ. ಮಾಡೆಲ್ ಅನ್ನ ವಿವರಣೆ ಕೊಡ್ತಾ ಇದ್ದಾಳೆ. ಇದು ನಿಮ್ಗೆ ಎಲ್ರಿಗೂ ಗೊತ್ತಿದೆ. ವಿಸರ್ಜನಾಂಗ ವ್ಯೂಹ, ಎಕ್ಸ್ಕ್ರಿಟರಿ ಸಿಸ್ಟಮ್ ಆಫ್ ಹ್ಯೂಮನ್. ನೋಡಿ, ಹ್ಯೂಮನ್ ಎಕ್ಸ್ಟ್ರಾಕ್ಟರಿ ಸಿಸ್ಟಮ್ ಮಾನವನ ವಿಸರ್ಜನಾಂಗ ಹೇಳಿ. ಮಾನವನ ಬೆನ್ನಿನ ಭಾಗದಲ್ಲಿ ಮಧ್ಯದಲ್ಲಿ ರೈಟ್ ಕಿಡ್ನಿ ಅಂಡ್ ಲೆಫ್ಟ್ ಕಿಡ್ನಿ ಇರುತ್ತೆ. ರೈಟ್ ಕಿಡ್ನಿಯಲ್ಲಿ ಅದರ ಉದ್ದ ಬಂದು 10 ಸೆಂಟಿಮೀಟರ್ ಇರುತ್ತೆ.
ಅಗಲ 5 ಸೆಂಟಿಮೀಟರ್ ಇರುತ್ತೆ. ದಪ್ಪವಾಗಿ 4 ಸೆಂಟಿಮೀಟರ್ ಇರುತ್ತೆ. 150ರಿಂದ 170 ಗ್ರಾಮ್ ಇರುತ್ತೆ. ಮಾನವನ ತ್ಯಾಜ್ಯ ಹೇಗೆ ಆಗುತ್ತಂದರೆ ಮೂತ್ರನಾಳದ ರಕ್ತಕ್ಕೆ ಹೇಗೆ ಪರಿವರ್ತಿಸುತ್ತದೆಂದರೆ ಮೂತ್ರನಾಳದಿಂದ ಅಂದ್ರೆ ಮೂತ್ರನಾಳದಿಂದ ನಾವು ತಿನ್ನುವ ಆಹಾರ ಇಲ್ಲಿ ಶೇಖರಣೆಯಾಗಿ ಯೂರಿಯಾದಿಂದ ಹೊರಗೆ ಬರುತ್ತದೆ. ಅದು ಹೇಗೆ ಅಂದರೆ ಈಗ ನೀರಿನ ಮೂಲಕ ಗಲಾಟೆ ಮಾಡ್ತಾ ಇದ್ದೀರಾ? ಮಕ್ಕಳ ಕೇಳಿ, ಈಗ ಇವಳು ಕಿಡ್ನಿ ಬಗ್ಗೆ ಎಕ್ಸ್ಪೆರಿಮೆಂಟ್ ಇದನ್ನ ಮಾಡಲನ್ನ ತೋರಿಸ್ತಾ ಇದ್ದಾಳೆ. ಆ 2 ಕಿಡ್ನಿಗಳು ಮೂತ್ರಜನಕಾಂಗಗಳು ನಮ್ಮ ಬೆನ್ನುಗೂಳು ಎರಡೂ ಬದಿಯಲ್ಲಿ ಒಂದೊಂದು ಇರ್ತವೆ. ಅಲ್ಲಿ ಮೂತ್ರ ಉತ್ಪತ್ತಿ ಆಗುತ್ತೆ. ಮೂತ್ರಜನಕಾಂಗದಲ್ಲಿ ಒಂದು ಜೊತೆ ಮೂತ್ರಪಿಂಡಗಳಿರ್ತವೆ, 2 ಮೂತ್ರನಾಳಗಳಿರ್ತವೆ. 2 ಮೂತ್ರನಾಳಗಳು ಮೂತ್ರಪಿಂಡಕ್ಕೆ ಕನೆಕ್ಷನ್ ಇರುತ್ತೆ. ಒಂದು ಮೂತ್ರಾಶಯ ಇರುತ್ತೆ. ಮೂತ್ರಪಿಂಡದಲ್ಲಿ ಮೂತ್ರ ಉತ್ಪತ್ತಿಯಾಗುತ್ತೆ. ಮೂತ್ರ ಉತ್ಪತ್ತಿಯಾದ ನಂತರ ಮೂತ್ರನಾಳದಲ್ಲಿ ಮೂತ್ರ ಹರಿಯುತ್ತೆ, ಮೂತ್ರಾಶಯಕ್ಕೆ ಬಂದು ಸೇರುತ್ತೆ. ಅಲ್ಲಿ ಸ್ಪ್ಲಿಂಟರ್ ಮಸಲ್ ಇರುತ್ತೆ ಕಂಟ್ರೋಲ್ ಮಾಡೋದಕ್ಕೆ. ಹಾಗಾಗಿ ನಾವು ಯಾವಾಗ ಅದನ್ನ ಹೊರಗಡೆ ಹಾಕಬೇಕು ಅಂತೀವೋ ಆ ಟೈಮಲ್ಲಿ ಆ ಮಸಲ್ ಇದು ರಿಲ್ಯಾಕ್ಸ್ ಆಗುತ್ತೆ. ಆ ಟೈಮಲ್ಲಿ ಆ ಮೂತ್ರಾಶಯದಿಂದ ಯುರಿನರಿ ಬ್ಲಾಡರ್ ಇಂದ ಮೂತ್ರ ಹೊರ ಬರುತ್ತೆ ಅಂತ ಈಗ ಅವಳು ಇಷ್ಟೊಂದು ಎಕ್ಸ್ಪ್ಲೈನ್ ಮಾಡಿದ್ಲು. ಅದ್ರ ಬಗ್ಗೆ ನೀವು ಸಹ ಗಮನ ಇಟ್ಟು ನೋಡಿ. ಆ ಮಾಡಲನ್ನ ಚೆನ್ನಾಗಿ ಮಾಡಿದಳು. ಓಕೆ, ಥ್ಯಾಂಕ್ ಯು. ಹಲೋ ಹಲೋ ನೆಕ್ಸ್ಟ್ ಸಾಗರ್. ಹಲೋ 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 ಇದು ಹೆಸರು ಸನ್ಲೈಟ್ ಸೆನ್ಸರ್ ಅಂತ. ಇಲ್ಲಿ ಏನಂದ್ರೆ ಇದು ಬಿಸಿಲು ಇರ್ತಲ್ವ, ಇದು ಯಾರಿಗೆ ಯೂಸ್ ಆಗುತ್ತೆ ಅಂದ್ರೆ ಕುರುಡ್ರು ಅವ್ರಿಗೆಲ್ಲ ಇರ್ತಾರಲ್ವ ಅವ್ರಿಗೆ ಯೂಸ್ ಆಗುತ್ತೆ. ಹೆಂಗೆ ಅಂದ್ರೆ ಇದನ್ನ ನಾವು ಕನ್ನಡದಲ್ಲಿ ಫಿಕ್ಸ್ ಮಾಡ್ತೀವಿ. ಅವ್ರು ಮನೆಯಲ್ಲೇ ಇರ್ತಾರಲ್ವಾ, ಮನೆಯಿಂದ ಆಚೆ ಬಂದಿದೀವಿ ಅಂತಂದ್ರೆ ಇವಾಗ ನೋಡ್ರಿ, ಸೂರ್ಯನ ಬೆಳಕು ಬಂದ್ರೆ ಬಜಾರ್ ಆನ್ ಆಗುತ್ತೆ. ಅದೇ ನಾವೇನೋ ಮನೇಲಿದ್ರೆ ನೋಡಿ, ಇವಾಗ ಸೂರ್ಯನ ಬೆಳಕು ಬಿದ್ದಿಲ್ಲ, ಇವಾಗ ಆಫ್ ಆಗೈತೆ. ಇದನ್ನ ಕರ್ನಾಟಕದಲ್ಲಿ ಫಿಕ್ಸ್ ಮಾಡ್ಬಿಡ್ತೀವಿ ನಾವು. ಫಿಕ್ಸ್ ಮಾಡಿದಾಗ ಅದೇ ಅವ್ರಿಗೆ ಗೊತ್ತಾಗುತ್ತೆ ನಾವು ಮನೆಯಿಂದ ಆಚೆ ಬಂದಿದ್ದೀವ ಇಲ್ವಾ ಅಂತ. ಇದ್ರಲ್ಲಿ ನಾವೇನೇನು ಯೂಸ್ ಮಾಡಿದೀವಿ ಅಂತ ನನ್ನ ಫ್ರೆಂಡ್ ಶಂಭು ಹೇಳ್ತಾನೆ. ಇದ್ರಲ್ಲಿ ನಾವು ಯೂಸ್ ಮಾಡಿರೋ ಐಟಮ್ ಹೆಸರು ಬ್ಯಾಟ್ರಿ, ಸ್ವಿಚ್ಚು ಮತ್ತೆ ಲೈಟ್ ಸೆನ್ಸರು, ಡಿಮ್ಮರು, ಬಜಾರ್ ಎಲ್ಲ ಈ ಥರದ್ದು ಯೂಸ್ ಮಾಡಿದ್ದೀವಿ. ವೆರಿ ಗುಡ್. ಸೆನ್ಸ್ ಬಗ್ಗೆ ಸೋಲಾರ್ ಲೈಟ್ ಎಲ್ಲ ಹೇಗೆ ಸೆನ್ಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಅವ್ರ ಮಕ್ಕಳು ವಿವರಿಸಿದ್ರು. ಅವ್ರಿಗೆ 9th A ವಿದ್ಯಾರ್ಥಿಗಳಿಗೆ ತುಂಬಾ ಧನ್ಯವಾದಗಳು. ಈಗ 9th B ವಿದ್ಯಾರ್ಥಿನಿ ಕಮಲಾಕ್ಷಿ ಒಳ್ಳೆ ಲೀಡರ್ಶಿಪ್ ಮಾಡ್ತಾಳೆ. ಹಾಗೆ ಒಂದು ವೈಜ್ಞಾನಿಕ 9th C ವಿದ್ಯಾರ್ಥಿ ಕಮಲಾಕ್ಷಿ, ಅವಳು ಒಂದು ವೈಜ್ಞಾನಿಕ ಪ್ರಶ್ನೆಯನ್ನು ನಿಮಗೆ ಕೇಳ್ತಾಳೆ. ಉತ್ತರ ಗೊತ್ತಿದ್ರೆ ಹೇಳಿ, ಇಲ್ಲ ಅಂದ್ರೆ ಅವಳೇ ಅದಕ್ಕೆ ಉತ್ತರವನ್ನ ಹೇಳ್ತಾಳೆ. ನಾನು ಕೇಳೋ ಪ್ರಶ್ನೆ ಏನಂದ್ರೆ ಮೊಸಳೆ ಏನಕ್ಕೆ ಕಣ್ಣಿಗೆ ಸುರಿಸುತ್ತೆ? ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. ಹಲೋ ಹಲೋ ಅವಳು ಪ್ರಶ್ನೆನ ಕೇಳಿದ್ಲು. ಮೊಸಳೆ ಕಣ್ಣೀರು ಜಾಸ್ತಿ ಹೇಳೋರಿಗೆ ಏನ್ ಯಾವಾಗ್ಲೂ ಮೊಸಳೆ ಕಣ್ಣೀರು ಸುರಿಸ್ತಾ ಇದೀಯಾ ಅಂತ ಹೇಳಿದ್ರು. ಆದ್ರೆ ಅದು ಯಾವಾಗ್ಲೂ ಹೊಡ್ತಾ ಇರುತ್ತಾ ಅಥವಾ ಹೇಗೆ ಅದರ ಒಂದು ದೇಹದಲ್ಲಿ ಆ ರೀತಿ ಏನಾದ್ರೂ ಕ್ರಿಯೆ ನಡೀತಾ ಇರುತ್ತಾ ಅನ್ನೋದ್ರ ಬಗ್ಗೆ ಅವಳು ಪ್ರಶ್ನೆಯನ್ನ ಕೇಳಿದ್ದಾಳೆ. ಯಾರಿಗಾದ್ರೂ ಉತ್ತರ ಗೊತ್ತಿದ್ರೆ ಕೈ ಎತ್ತಿ ಹೇಳ್ಬೋದು, ಇಲ್ಲ ಅಂದ್ರೆ ಅವಳು ಪ್ರಶ್ನೆಗೆ ಉತ್ತರವನ್ನ ಮುಂದುವರಿಸ್ತಾಳೆ. ಗೊತ್ತಿದೆಯಾ? ಯಾರಾದ್ರೂ ಬಂದು ಹೇಳ್ತೀರಾ? ಮೊಸಳೆ ಕ್ರೊಕೊಡೈಲ್ ಯಾಕೆ ಅದು ತನ್ನ ಕಣ್ಣಿನಿಂದ ನೀರನ್ನ ಹೊರಸೂಸುತ್ತೆ? ಕಣ್ಣೀರು ಇದರಿಂದ ಯಾಕೆ ನೀರನ್ನ ಹೊರಸೂಸುತ್ತೆ? ಯಾರಾದ್ರೂ ಕೈ ಎತ್ತಿ ಹೇಳ್ಬೋದು, ಇಲ್ಲಾಂದ್ರೆ ಅವಳೇ ಮುಂದುವರಿಸ್ತಾರೆ. ಹೇಳ್ಬೇಕು. ಸಮುದ್ರದಲ್ಲಿರೋ ಮೊಸಳೆಗಳು ಅದು ಲವಣಗಳು ತುಂಬಿರೋ ನೀರನ್ನ ಕುಡಿಯುತ್ತೆ. ಅದರಿಂದ ಅದರ ಬಾಡಿಯಲ್ಲಿ ಎಲ್ಲ ಜಾಸ್ತಿ ಲವಣಗಳಿರುತ್ತೆ. ಅದರಿಂದ ಜಾಸ್ತಿ ಲವಣಗಳು ಬಾಡಿಯಲ್ಲಿದ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಕಣ್ಣಿನ ಮೂಲಕ ನೀರನ್ನ ಸುರಿಸುತ್ತೆ. ಕಣ್ಣೀರನ್ನ ಮಾನವರಿಗೆ ಹೆಂಗೆ ಮೂತ್ರಪಿಂಡ ಇರುತ್ತೋ ಅದೇ ತರ ಮೊಸಳೆಗೂ ಕೂಡ ಲವಣ ಗ್ರಂಥಿ ಅಂತ ಇರುತ್ತೆ. ಆ ಲವಣ ಗ್ರಂಥಿಯ ನಾಳಗಳು ಕಣ್ಣಿನ ತುದಿಯಲ್ಲಿರುತ್ತೆ. ಕಣ್ಣಿನ ತುದಿಯಲ್ಲಿರೋದ್ರಿಂದ
ಎಷ್ಟು ಸೋಡಿಯಂ ಪ್ರಮಾಣ ಇರುತ್ತೆ ಅಂದ್ರೆ ಮೊಟ್ಟೆಯಲ್ಲಿರೋ ಮೊಟ್ಟೆ ಬಾಡಿಯಲ್ಲಿರೋ ರಕ್ತಕ್ಕಿಂತ 5% ಜಾಸ್ತಿ ಇರುತ್ತೆ. ಮತ್ತೆ ಆ ಮೊಟ್ಟೆ ವಾಸ ಮಾಡ್ತಾ ಇರುತ್ತಲ್ಲ ಆ ಸಮುದ್ರಕ್ಕಿಂತ 8% ಜಾಸ್ತಿ ಇರುತ್ತೆ. ಮಕ್ಕಳೇ ಗೊತ್ತಾಯ್ತಾ ಹೇಳಿದ್ದು ಉತ್ತರ? ನಾವು ಇದರಲ್ಲಿ ಮೊಸಳೆ ಯಾಕೆ ಕಣ್ಣಿಗೆ ಸುರಿಸುತ್ತೆ ಅಂತ ಹೇಳಿದ್ರು. ಮೊಸಳೆಯಲ್ಲಿ ಆ ಒಂದು ಕಣ್ಣಿನ ಭಾಗದಲ್ಲಿ ಲವಣ ಗ್ರಂಥಿ ಇರುತ್ತೆ. ಅದು ಸಮುದ್ರದಲ್ಲಿ ಲವಣಗಳು ಜಾಸ್ತಿ ಇರ್ತವೆ. ಹಾಗಾಗಿ ಲವಣ ಜಾಸ್ತಿ ಇರೋದ್ರಿಂದ ಅದರ ದೇಹಕ್ಕೂ ಹೋಗಿರುತ್ತೆ. ಅತಿಯಾಗಿ ನೀವು ದಿನ ಉಪ್ಪಿನ ನೀರೇ ಕುಡೀರಿ, ಬರೀ ಇದನ್ನೇ ಕೋಲ್ಡ್ ಡ್ರಿಂಕ್ಸ್ ಅನ್ನೇ ಕುಡೀರಿ ಅಥವಾ ಬರೀ ಶರ್ಬತ್ತನ್ನೇ ಕುಡೀರಿ ಅಂದ್ರೆ ನಿಮ್ಗೆ ಕಷ್ಟ ಆಗುತ್ತೋ ಹಾಗೆ ಅಲ್ಲಿನೂ ಸಹ ಲವಣ ಜಾಸ್ತಿ ಆಗುತ್ತೆ. ಅದರ ಅದ್ರ ಜೊತೆ ದೇಹದಲ್ಲೂ ಸಹ ಇರುತ್ತೆ. ಹಾಗಾಗಿ ಅದರ ಒಂದು ದೈಹಿಕ ಚಟುವಟಿಕೆಗೆ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಅದು ವಿಸರ್ಜನೆ ಮಾಡಬೇಕಾಗಿರುತ್ತೆ. ಹಾಗಾಗಿ ಅದು ಲವಣ ಗ್ರಂಥಿಗಳ ಮೂಲಕ ತನ್ನ ದೇಹದಲ್ಲಿ ಹೆಚ್ಚಾದಂತ ಲವಣವನ್ನ ಆ ರೀತಿ ಅದು ಹೊರ ಹಾಕುತ್ತೆ. ಹಾಗಾಗಿ ಆ ಒಂದು ಲವಣದಲ್ಲಿ ಆ ಸಮುದ್ರದ ನೀರಿನ 5 ಪಟ್ಟಕ್ಕಿಂತ ಜಾಸ್ತಿ ಲವಣವನ್ನು ಅದು ಹೊರ ಹಾಕುತ್ತೆ. ಅದರಲ್ಲಿ ಸೋಡಿಯಂ ಪ್ರಮಾಣ ಜಾಸ್ತಿ ಇರುತ್ತೆ ಅಂತ ಅವಳು ಹೇಳಿದ್ದು. ಈ ರೀತಿಯಾಗಿ ಅದು ದೈಹಿಕವಾಗಿ ಅದು ನೀರನ್ನು ಹೊರ ಹಾಕ್ತಾ ಇರುತ್ತೆ. ಆಕ್ಚುಲಿ ಅದು ಅಳಲ್ಲ. ಹಾಗಾಗಿ ತನ್ನ ದೇಹದಿಂದ ಅದು ಹೆಚ್ಚಾದಂತ ಲವಣವನ್ನು ಹೊರ ಹಾಕುವಂತ ಸಂಗತಿಯನ್ನು ಅವಳು ಹೇಳಿ. ವೆರಿ ಗುಡ್. ಕಮಲಾಕ್ಷಿ ಚೆನ್ನಾಗಿ ಪ್ರಸ್ತುತಪಡಿಸಿದ್ದಾಳೆ. ಅವಳಿಗೆ ತುಂಬಾ ಧನ್ಯವಾದಗಳು. ಈಗ ಮುಂದಿನ ನಮ್ದು ಬಟರ್ಫ್ಲೈ ಬಗ್ಗೆ ಅವರು ನೃತ್ಯವನ್ನ ಮಾಡಿಕೊಂಡು ತಮ್ಮ ಅದರ ಒಂದು ಜೀವನ ಚಕ್ರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೋ